ಅಕ್ಕ, ನನಗಂತೂ ಸಖತ್ ಖುಷಿ ಆಗ್ತದೆ. ನನಗಾಗ್ತಿರೋ ಖುಷಿಗೆ ಮದ್ವೆ ಮಂಟಪಕ್ಕೆ ಹೋಗಿ ಎಲ್ರ ಮುಂದೆ 4 ಸ್ಟೆಪ್ ಹಾಕೋಣ ಅಂತ ಅನಿಸ್ತಿದೆ. ಅಯ್ಯೋ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀಯಾ? ಆಚೆ ಕಡೆ ಯಾರಾದ್ರೂ ಇದಾರಂತ ಮೊದಲು ನೋಡ್ಕೋ. ಅಕಸ್ಮಾತ್ ಶ್ರೀಕಾಂತ್ ಏನಾದ್ರೂ ನಿನ್ ಮಾತು ಕೇಳ್ಕೊಂಡ್ಬಂದ್ ಕಪಾಳಕ್ ಬಾರಿಸಿದ್ರೆ ಈ ಖುಷಿ ಎಲ್ಲ ಅಳೋ ಹಾಕಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಅಕ್ಕ, ನನ್ ಮಾತ್ನ ಇವಾಗ ಇಲ್ಲಿ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಮನೆ ಮಗಳು ಮದ್ವೆ ನಿಂತಿರೋ ನೋವೇ ಎಲ್ರು ಮನ್ಸಲ್ಲಿ ಮರಗಟ್ಬಿಟ್ಟಿದೆ. ಅದ್ ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಅಳ್ತಿದಾರೋ. ಅಂತೂ ನನ್ ಪ್ಲಾನು ಸಕ್ಸಸ್ ಆಯ್ತು ಅಲ್ವೇ? ಮೊದ್ಲೆಲ್ಲ ತಲೆ ಕೆಟ್ಟವನ್ ಜೊತೆ ಮದ್ವೆ ಆಗ್ಬೇಕು ಅನ್ಕೋತಿದ್ದೆ. ಅನ್ಕೊಂಡೆ. ಆಮೇಲೆ ನನಗಿಲ್ದಿರೋ ವೈಭೋಗನ ಅವಳು ಅನುಭವಿಸೋದ್ನ ನೋಡಿ ನನ್ ಮನ್ಸು ನನ್ ಕಣ್ಣು ಕುಗ್ತಾ ಇತ್ತು. ರಾಘು, ಅವಾಗ್ಲೇ ದಮಯಂತಿಯವ್ರು ಹೇಳಿದ್ದು ಸರಿಯಾಗಿತ್ತು. ಭಕ್ತಿ ತಾಮಿನಿಯವರ ಸೊಸೆ ಆಗಿದ್ರೆ ನೀನು ಭಕ್ತಿನ ಕೂಡ ಭಕ್ತಿ ಅಮ್ಮವ್ರೆ ಅಂತ ಕರಿಬೇಕಾಗಿತ್ತು. ಅಕ್ಕ, ತಲೆ ಕೆಟ್ಟಿದ್ಯಾ ನಿನಗೆ? ನನ್ ಜೀವನ ಹಾಳು ಮಾಡ್ದೋಳ್ಗೆ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು? ಇವತ್ತಿಲ್ಲಿ ಆಗಿರೋ ಸೀನ್ಗೆ ಅವಳ ಮದ್ವೆ ಆಗೋದೇ ಡೌಟ್ ಇದೆ. ಹಾಗೇನಾದ್ರೂ ಆದ್ರೆ ಭಕ್ತಿ ಲೈಫ್ ಲಾಂಗ್ ನಿಮ್ ಮನೇಲೆ ಬಿದ್ದಿರ್ತಾಳಲ್ಲೇ. ಬಿದ್ದಿರ್ಲಿ ಬಿಡು. ನಾನ್ ಈ ಮನೇಲಿ ಇರೋ ತನಕ ಅವಳು ನನ್ಗೆ ಕೆಲ್ಸದವಳಾಗಿರ್ಬೇಕು. ಮನೆಯವ್ರಿಗೋಸ್ಕರ ಅವಳ ಜೀವನನ ಸವಿಸ್ತಾನೇ ಇರ್ಬೇಕು. ಯಾಕಮ್ಮ ನನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಟೆ? ನನ್ನ ಅಚಿಂತ್ಯನ್ ಜೊತೆ ಮದ್ವೆ ಆಗ್ಬಾರ್ದು ಅಂತ ಇದ್ದಿದ್ರೆ ನೀನ್ ಯಾಕೆ ಅಪ್ಪಣೆ ಕೊಡ್ಬೇಕಿತ್ತು? ಯಾಕೆ ನೀನು ನನ್ನ ಗೊಂದಲಕ್ ನುಗ್ತಿದ್ಯಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಚಿಂತ್ಯನ್ಗೆ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಅಪ್ಪಣೆ ಕೊಟ್ಟೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ್ ಮನ್ಸಲ್ಲಿರೋ ಪ್ರಶ್ನೆಗೂ ಉತ್ತರ ಸಿಗ್ತಿಲ್ಲ. ಯಾಕಮ್ಮ ಹೀಗ್ ಮಾಡ್ಬಿಟ್ಟೆ? ವಿಶ್ವನಾಥ ಶಾಸ್ತ್ರಿಗಳ ಮನೆ ತಾನೇ ಇದು? ಹೌದು. ನೀವ್ಯಾರು? ಮೊದ್ಲು ನೀನ್ ಯಾರು ಅನ್ನೋದನ್ನ ಹೇಳಮ್ಮ. ನಾನ್ ಯಾರು ಅಂತ ಹೇಳ್ತೀನಿ, ಆದ್ರೆ ನೀವು ವಿಶ್ವನಾಥ ಶಾಸ್ತ್ರಿ ಅವ್ರನ್ನೇ ಹುಡ್ಕೊಂಡ್ ಬಂದಿರೋದಾ? ಹೌದಮ್ಮ, ಹೌದು. ನೀನ್ ಯಾರಮ್ಮ ಕೋಸೆ? ನಾನು ವಿಶ್ವನಾಥ ಶಾಸ್ತ್ರಿ ಅವ್ರ ಮಗಳು. ಇವಾಗ ನೀವ್ಯಾರು ಅಂತ ಹೇಳ್ಬೋದಾ?